Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಈ ಚಾಪ್ಟರ್ ಅಲ್ಲಿ ಎಕ್ಸರ್ಸೈಸ್ 3.2 ಕ್ವೆಶ್ಚನ್ ನಂಬರ್ 3 ನ ಸಾಲ್ವ್ ಮಾಡೋಣ. ಈಗ ಕ್ವೆಶ್ಚನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಫಾರ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದ್ರೆ ನಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅನ್ನ ನಾವೇ ಫಾರ್ಮ್ ಮಾಡ್ಕೋಬೇಕು ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಅದರ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬೇಕು. ಈಗ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26 ಅಂಡ್ ಒನ್ ನಂಬರ್ ಈಸ್ 3 ಟೈಮ್ಸ್ ದ ಅದರ್, ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ಈಗ ಎರಡು ನಂಬರ್ಸ್ಗಳಿದ್ದಾವೆ, ಅದರ ನಡುವಿನ ಡಿಫ್ರೆನ್ಸ್ 26 ಬಂದಿದೆ. ಒನ್ ನಂಬರ್ಕಿನ ಇನ್ನೊಂದು ನಂಬರ್ ಏನಿದೆಯಲ್ಲ 3 ಟೈಮ್ಸ್ ದೊಡ್ಡದಿದೆ. ಈಗ ಎರಡು ನಂಬರ್ಸ್ಗಳ ನಡುವಿನ ನಾವು ಡಿಫ್ರೆನ್ಸ್ ಅನ್ನ ಫೈಂಡ್ ಮಾಡಬೇಕಂದ್ರೆ ನಾವು ಸಬ್ಸ್ಟ್ರಾಕ್ಷನ್ ಮಾಡುತ್ತೇವೆ ಅಂದ್ರೆ ಒಂದು ಬಿಗ್ ನಂಬರ್ ಇರುತ್ತೆ, ಒಂದು ಸ್ಮಾಲ್ ನಂಬರ್ ಇರುತ್ತೆ. ನಾವು ಬಿಗ್ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಅನ್ನ ಮೈನಸ್ ಮಾಡುತ್ತೇವೆ. ಈಗ ಎರಡು ನಂಬರ್ಸ್ ಏನಿದಾವಲ್ಲ ಅದರಲ್ಲಿ ಒನ್ ನಂಬರ್ ಇನ್ನೊಂದು ನಂಬರ್ಕಿನ 3 ಟೈಮ್ಸ್ ದೊಡ್ಡದಿದೆ. ಅದನ್ನೇ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾನು ಇಲ್ಲಿ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡೋಣ. ಲೆಟ್ ಲಾರ್ಜರ್ ನಂಬರ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಿಳಿದುಕೊಳ್ಳೋಣ. ಈಗ ಎರಡು ವಿಷಯಗಳನ್ನ ನಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ವೇರಿಯೇಬಲ್ಗಳನ್ನ ಎಕ್ಸ್ ಮತ್ತು ವೈ ವೇರಿಯೇಬಲ್ಗಳನ್ನ ತಗೋಬೇಕಾಗುತ್ತದೆ. ನಾನು ಇಲ್ಲಿ ಲಾರ್ಜರ್ ನಂಬರ್ ಅಂದರೆ ಎಕ್ಸ್ ಅಂತ ತೆಗೆದುಕೊಳ್ಳುತ್ತೇನೆ ಮತ್ತು ಸ್ಮಾಲರ್ ನಂಬರ್ ಅಂದರೆ ವೈ ಅಂತ ತೆಗೆದುಕೊಳ್ಳುತ್ತೇನೆ. ಲೆಟ್ ಸ್ಮಾಲರ್ ನಂಬರ್ ಈಸ್ ಈಕ್ವಲ್ ಟು ವೈ. ಈಗ ಇಲ್ಲಿ ನಾನು ಲಾರ್ಜರ್ ನಂಬರ್ ಇಸ್ ಈಕ್ವಲ್ ಟು ಎಕ್ಸ್ ಮತ್ತು ಸ್ಮಾಲರ್ ನಂಬರ್ ಇಸ್ ಈಕ್ವಲ್ ಟು ವೈ ಅಂತ ಯಾಕೆ ಬರೆದುಕೊಂಡಿದ್ದೇನೆಂದರೆ ನಾವು ಎರಡು ನಂಬರ್ಸ್ಗಳ ನಡುವಿನ ಡಿಫ್ರೆನ್ಸ್ ಅನ್ನು ನಾವು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಒಂದು ಬಿಗ್ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಅನ್ನು ನಾವು ಮೈನಸ್ ಮಾಡುತ್ತೇವೆ. ಈಗ ಎರಡು ನಂಬರ್ಸ್ಗಳ ನಡುವಿನ ಡಿಫ್ರೆನ್ಸ್ ಎಷ್ಟು ಬಂದಿದೆ ಅಂದರೆ 26 ಬಂದಿದೆ. ನಾವು ಈ ಪ್ರಾಬ್ಲಮ್ ಅನ್ನು ನೋಡಿ ನಾವು ಕ್ವಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತದೆ. ಈಗ ನಿಮಗೆ ತಿಳಿತು ಇಲ್ಲಿ ಲಾರ್ಜರ್ ನಂಬರ್ ಎಕ್ಸ್ ಅಂದರೆ ಯಾಕೆ ಬರೆದುಕೊಂಡಿದ್ದೇನೆ, ಸ್ಮಾಲರ್ ನಂಬರ್ ವೈ ಅಂತ ಎಂದು ಯಾಕೆ ಬರೆದುಕೊಂಡಿದ್ದೇನೆ ಅಂದರೆ ಈಗ ಬಿಗ್ ನಂಬರ್ ಅಲ್ಲಿ ನಾವು ಸ್ಮಾಲ್ ನಂಬರ್ ಅನ್ನ ಮೈನಸ್ ಮಾಡುತ್ತೇವೆ. ಈಗ ನಾವು ಇದನ್ನೇ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 26. ಇದು ಇಕ್ವೇಶನ್ ನಂಬರ್ 1. ಟೂ ನಂಬರ್ಸ್ ನಡುವಿನ ಡಿಫ್ರೆನ್ಸ್ ಅನ್ನ ನಾವು ಇಲ್ಲಿ ಎಕ್ಸ್, ಈಗ ಎರಡು ನಂಬರ್ಸ್ ಇವು ಲಾರ್ಜರ್ ನಂಬರ್ ಎಕ್ಸ್ ಮತ್ತು ಸ್ಮಾಲರ್ ನಂಬರ್ ವೈ. ಈಗ ಎರಡೂ ನಡುವಿನ ಡಿಫ್ರೆನ್ಸ್ ಎಷ್ಟು ಬಂದಿದೆ ಅಂದರೆ 26 ಬಂದಿದೆ. ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಮತ್ತೆ ಇನ್ನೊಂದು ಇಕ್ವೇಶನ್ ಅನ್ನ ನಾವು ಫಾರ್ಮ್ ಮಾಡ್ಕೊಳ್ಳೋಣ. ಈಗ ನಾವು ಇನ್ನೊಂದು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಮತ್ತು ವೈ, ಈಗ ಎರಡೂ ನಂಬರ್ಸ್ಗಳಿದ್ದಾವೆ. ಇವು ಎರಡೂ ನಂಬರ್ಸ್ ಅಲ್ಲಿ ಒನ್ ನಂಬರ್ ಇದೆಯಲ್ಲ ಇನ್ನೊಂದು ನಂಬರ್ಗಿನ 3 ಟೈಮ್ಸ್ ಹೆಚ್ಚಿಗಿದೆ. ಹಾಗಾದರೆ ನಾನು ಲಾರ್ಜರ್ ನಂಬರ್ ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಎಕ್ಸ್ ಅಂತ ಬರೆದುಕೊಳ್ಳೋಣ ಮತ್ತು ಇಲ್ಲಿ ವೈ ಅಂತ ಬರೆದುಕೊಳ್ಳೋಣ. ಇವು ಎರಡೂ ನಂಬರ್ಸನ್ನು ನಾವು ಈಕ್ವಲ್ ಮಾಡಬೇಕಂದ್ರೆ ಈಗ ಇದು ಲಾರ್ಜರ್ ನಂಬರ್ ಇದೆ, ವೈಕಿನ ಈ 3 ಟೈಮ್ಸ್ ದೊಡ್ಡದಿದೆ. ಎಕ್ಸ್ ವೈಕಿನ 3 ಟೈಮ್ಸ್ ದೊಡ್ಡದಿದೆ. ಅದನ್ನೇ ನಾವು ವೈನು ಎಕ್ಸ್ ಇಸ್ ಈಕ್ವಲ್ ಟು ಈ ಎರಡೂ ನಂಬರ್ಸ್ಗಳನ್ನ ನಾವು ಈಕ್ವಲ್ ಆಗಿ ಬರಿಬೇಕಂದ್ರೆ ನಾವು ಇಲ್ಲಿ 3ನ ಬರ್ಕೋಬೇಕು. ಯಾಕಂದರೆ ಒನ್ ನಂಬರ್ ಇದೆಯಲ್ಲ ಇನ್ನೊಂದು ನಂಬರ್ಕಿನ 3 ಟೈಮ್ಸ್ ಹೆಚ್ಚಿಗಿದೆ. ನಾವು ಇಲ್ಲಿ ಎರಡು ನಂಬರ್ಸ್ಗಳನ್ನ ಈಕ್ವಲ್ ಮಾಡ್ಕೋಬೇಕು. ಹಾಗಾದರೆ ನಾನು ಎಕ್ಸ್ ಇಸ್ ಈಕ್ವಲ್ ಟು 3y ಅಂತ ಬರೆದುಕೊಳ್ಳುತ್ತೇನೆ. ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ಅಂತ ಎರಡು ಇಕ್ವೇಶನ್ಗಳನ್ನ ನಾವೇ ಫಾರ್ಮ್ ಮಾಡಿ ಬರೆದಿದ್ದೇವೆ. ಈಗ ಇಕ್ವೇಶನ್ ನಂಬರ್ 1 ಅಲ್ಲಿ ನಾವು ಇಕ್ವೇಶನ್ ನಂಬರ್ 2ನ ಪುಟ್ ಮಾಡ್ಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 3y ಇನ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1ನ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26. ಈಗ ಎಕ್ಸ್ ಪ್ಲೇಸಲ್ಲಿ ನಾವು 3yನ ಬರ್ಕೊಳ್ಳೋಣ. ಈಗ ಎಕ್ಸ್ ಇಸ್ ಈಕ್ವಲ್ ಟು 3y ಏನಿದೆಯಲ್ಲ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 3yನ ಬರೆದುಕೊಳ್ಳೋಣ. ಮೈನಸ್ ವೈ ಇಸ್ ಈಕ್ವಲ್ ಟು 26. ಈಗ 3y ಅಲ್ಲಿ ಮೈನಸ್ 1y, ಇಲ್ಲಿ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಇದನ್ನು ನಾವು ಮೈನಸ್ ಮಾಡಿದರೆ ಇಲ್ಲಿ 2y ಬರುತ್ತದೆ ಇಸ್ ಈಕ್ವಲ್ ಟು 26. ಇದು 2 ಮಲ್ಟಿಪ್ಲೈಯಲ್ಲಿ ಇದೆಯಲ್ಲ ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಇದನ್ನು 2 ಇಂದ 26ಅನ್ನು 2 ಇಂದ ಡಿವೈಡ್ ಮಾಡಿದರೆ 13 ಬರುತ್ತದೆ. y ಇಸ್ ಈಕ್ವಲ್ ಟು 13. ಈಗ y ವ್ಯಾಲ್ಯೂ ನಮಗೆ 13 ಸಿಕ್ಕಿದೆ. ಈಗ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಈಗ ಇಕ್ವೇಶನ್ ನಂಬರ್ 2 ಏನಿದೆಯಲ್ಲ ಅದರಲ್ಲಿ ನಾವು y ವ್ಯಾಲ್ಯೂನ ಪುಟ್ ಮಾಡ್ಕೊಳ್ಳೋಣ.
put y is equal to 13 in equation 2. ಈಗ ಇಕ್ವೇಷನ್ ನಂಬರ್ 2ನ ಇಲ್ಲಿ ಬರೆದುಕೊಳ್ಳೋಣ. x is equal to 3y. ಈಗ y ಪ್ಲೇಸಲ್ಲಿ ನಾವು 13ನ ಬರೆದುಕೊಳ್ಳೋಣ. y ಪ್ಲೇಸಲ್ಲಿ 3 ಇಂಟು ಬ್ರಾಕೆಟ್ 13. ಈಗ 13 ಅನ್ನು ನಾವು 3 ಇಂದ ಮಲ್ಟಿಪ್ಲೈ ಮಾಡಿದರೆ x is equal to 39 ಬರುತ್ತದೆ. ಈಗ x ವ್ಯಾಲ್ಯೂ ಏನು ಬಂದಿದೆ ಅಂದರೆ 39 ಬಂದಿದೆ. ಈಗ ಲಾರ್ಜರ್ ನಂಬರ್ ಅಂದರೆ ನಾವು x ಅಂತ ಬರೆದುಕೊಂಡಿದ್ದೇವೆ, ಸ್ಮಾಲರ್ ನಂಬರ್ ಅಂದರೆ ನಾವು y ಅಂತ ಬರೆದುಕೊಂಡಿದ್ದೇವೆ. y ಅಂದರೆ ಏನು ಬಂದಿದೆ 13 ಬಂದಿದೆ, ಮತ್ತು x ಅಂದರೆ 39 ಬಂದಿದೆ, ಅಂದರೆ 3 ಟೈಮ್ಸ್ ಹೆಚ್ಚಿಗೆ ಬಂದಿದೆ. ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ದೇರ್ಫೋರ್ ಲಾರ್ಜರ್ ನಂಬರ್ ಇಸ್ ಈಕ್ವಲ್ ಟು x ಇಸ್ ಈಕ್ವಲ್ ಟು 39 ಆ್ಯಂಡ್ ಸ್ಮಾಲರ್ ನಂಬರ್ y is equal to 13. ಈಗ ಈ ಕ್ವೆಶನಲ್ಲಿ ಹೇಳಿರುವ ಹಾಗೆ ಒನ್ ನಂಬರ್ ಏನಿದೆಯಲ್ಲ ಇನ್ನೊಂದು ನಂಬರ್ಕಿಂತ 3 ಟೈಮ್ಸ್ ಹೆಚ್ಚಿಗೆ ಬಂದಿದೆ. ಈಗ ಈಗ ಸ್ಮಾಲರ್ ನಂಬರ್ y ಮತ್ತೆ x ಏನಿದೆಯಲ್ಲ y ಕಿಂತ 3 ಟೈಮ್ ಹೆಚ್ಚಿಗೆ ಬಂದಿದೆ. ಇದನ್ನೇ ಇಲ್ಲಿ ಸೆಕೆಂಡ್ ಪಾರ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸಿಟ್ಸ್ ದ ಸ್ಮಾಲರ್ ಬೈ 18 ಡಿಗ್ರೀಸ್ ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಸಪ್ಲಿಮೆಂಟ್ರಿ ಲಾರ್ಜರ್ ಆಫ್ 2 ಸಪ್ಲಿಮೆಂಟ್ರಿ ಆಂಗಲ್ಸ್ ಅಂದರೆ 2 ಲಾರ್ಜರ್ ಸಪ್ಲಿಮೆಂಟ್ರಿ ಆಂಗಲ್ಸ್ಗಳಿದ್ದಾವೆ. ಅದು ಎಕ್ಸಿಟ್ಸ್ ದ ಸ್ಮಾಲರ್ ಬೈ 18 ಡಿಗ್ರಿ ಅಂದರೆ ಸ್ಮಾಲರ್ ಆ್ಯಂಗಲ್ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಅದನ್ನೇ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗುತ್ತದೆ. ಈಗ ಲಾರ್ಜರ್ ಆಫ್ 2 ಸಪ್ಲಿಮೆಂಟ್ರಿ ಆ್ಯಂಗಲ್ದು ಸಮ್ ಮಾಡಿದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತದೆ. ಇಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ 2 ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ದು ಸಮ್ ಮಾಡಿದರೆ ಎಷ್ಟು ಇರುತ್ತದೆ 180 ಡಿಗ್ರಿ ಇರುತ್ತದೆ. ಈಗ ನಾವು ಈ ಪ್ರಾಬ್ಲಮನ್ನು ನೋಡಿ ನಾವೇ ಈಕ್ವೇಷನನ್ನು ಫಾರ್ಮ್ ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ಲಾರ್ಜರ್ ಸಪ್ಲಿಮೆಂಟ್ರಿ ಆ್ಯಂಗಲ್ ಮತ್ತು ಸ್ಮಾಲರ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇರುತ್ತದೆ. ಇಲ್ಲಿ ಲಾರ್ಜರ್ ಆ್ಯಂಗಲ್ ಮತ್ತು ಸ್ಮಾಲರ್ ಆ್ಯಂಗಲ್ ಇರುತ್ತದೆ. ನಾನು ಲಾರ್ಜರ್ ಆ್ಯಂಗಲ್ ಅಂದರೆ ಎಕ್ಸ್ ಅಂತ ಬರೆದುಕೊಳ್ಳುತ್ತೇನೆ ಮತ್ತು ಸ್ಮಾಲರ್ ಆ್ಯಂಗಲ್ ಅಂದರೆ ವಾಯ್ ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಲಾರ್ಜರ್ angle is equal to x and smaller angle is equal to y. ಈಗ ನಾವು ಈ ಪ್ರಾಬ್ಲಮ್ ಅನ್ನು ನೋಡಿ ಇಕ್ವೇಷನ್ ಅನ್ನು ಫಾರ್ಮ್ ಮಾಡ್ಕೊಳ್ಳೋಣ. ಈಗ ಲಾರ್ಜರ್ ಆ್ಯಂಗಲ್ ಅಂದರೆ x ಅಂತ ಬರೆದುಕೊಂಡಿದ್ದೇನೆ, ಸ್ಮಾಲರ್ ಆ್ಯಂಗಲ್ ಅಂದರೆ y ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಲಾರ್ಜರ್ ಆಫ್ 2 ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಈ 2 ಸಪ್ಲಿಮೆಂಟ್ರಿ ಆ್ಯಂಗಲ್ದು ಸಮ್ ಎಷ್ಟಾಗುತ್ತದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ಇದನ್ನೇ ನಾನು ಇಲ್ಲಿ ಇಕ್ವೇಷನ್ ನಂಬರ್ 1 ಅಂತ ಬರೆದುಕೊಳ್ಳುತ್ತೇನೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಇಕ್ವೇಷನ್ ನಂಬರ್ 1. ಮತ್ತು ಈಗ ಇಕ್ವೇಷನ್ ನಂಬರ್ 2ನ ಫಾರ್ಮ್ ಮಾಡ್ಕೊಳ್ಳೋಣ. ಈಗ ಎಕ್ಸ್ ಮತ್ತು ಎಕ್ಸ್ ಅಂದರೆ ನಾವು ಲಾರ್ಜರ್ ಆ್ಯಂಗಲ್ ಅಂತ ಬರೆದಿದ್ದೇವೆ ಮತ್ತು ವೈ ಅಂದರೆ ಸ್ಮಾಲರ್ ಆ್ಯಂಗಲ್ ಅಂತ ಬರೆದಿದ್ದೇವೆ. ಇಲ್ಲಿ ಎಕ್ಸ್ ಮತ್ತು ವೈನ ಬರೆದುಕೊಳ್ಳೋಣ. ಈಗ ಎಕ್ಸ್ ಏನಿದೆಯಲ್ಲ ವಾಯ್ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ, ಅಂದರೆ ಲಾರ್ಜರ್ ಆ್ಯಂಗಲ್ ಏನಿದೆಯಲ್ಲ ಸ್ಮಾಲರ್ ಆ್ಯಂಗಲ್ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಇವು ಎರಡನ್ನೂ ನಾವು ಈಕ್ವಲ್ ಮಾಡಬೇಕು. ಹಾಗಾದರೆ ನಾನು ಪ್ಲಸ್ ಇಲ್ಲಿ ಪ್ಲಸ್ 18 ಡಿಗ್ರಿ ಬರೆಯುತ್ತೇನೆ. y ಪ್ಲಸ್ 18 ಡಿಗ್ರಿ ಬರೆದ್ರೆ ಎಕ್ಸ್ ಮತ್ತು y ಏನಾಗುತ್ತದೆ ಈಕ್ವಲ್ ಆಗುತ್ತದೆ. ಇದು ಇಕ್ವೇಷನ್ ನಂಬರ್ 2. ಈಗ ಲಾರ್ಜರ್ ಆ್ಯಂಗಲ್ ಸ್ಮಾಲರ್ ಆ್ಯಂಗಲ್ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಹಾಗಾದರೆ ಇದು ಎಕ್ಸ್ ಲಾರ್ಜರ್ ಆ್ಯಂಗಲ್ ಮತ್ತು ಇದು ವೈ ಸ್ಮಾಲರ್ ಆ್ಯಂಗಲ್. ಇದಕ್ಕಿಂತ ಎಕ್ಸ್ ಏನಿದೆಯಲ್ಲ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಹಾಗಾದರೆ ಇಲ್ಲಿ ವೈ ಪ್ಲಸ್ 18 ಡಿಗ್ರಿ ಅಂತ ನಾವು ಬರೆದ್ರೆ ಇಲ್ಲಿ ಎಕ್ಸ್ಗೆ ವೈ ಈಕ್ವಲ್ ಆಗುತ್ತದೆ. ಅದಕ್ಕೆ ನಾನು ಈ ಥರ ಬರೆದಿದ್ದೇನೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 18 ಡಿಗ್ರಿ. ಇದು ಇಕ್ವೇಷನ್ ನಂಬರ್ 2. ಇಲ್ಲಿ ನಾವು ಇಕ್ವೇಷನನ್ನು ಫಾರ್ಮ್ ಮಾಡ್ಕೊಂಡಿದ್ದೇವೆ. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸೊಲ್ಯೂಷನನ್ನು ಫೈಂಡ್ ಮಾಡ್ಕೋಬೇಕು. ಸೊಲ್ಯೂಷನನ್ನು ನಾವು ಎಕ್ಸ್ ಮತ್ತು ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಒಂದು ಇಕ್ವೇಷನನ್ನು ಇನ್ನೊಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಹಾಗಾದರೆ ನಾನು ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 18 ಡಿಗ್ರಿ ಏನಿದೆಯಲ್ಲ ಇದನ್ನು ನಾನು ಇಕ್ವೇಷನ್ ನಂಬರ್ 1ನಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಬರೆದುಕೊಳ್ಳೋಣ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 18 ಡಿಗ್ರಿ ಇನ್ ಇಕ್ವೇಷನ್ 1. ಈಗ ಇಕ್ವೇಷನ್ ನಂಬರ್ 1ನ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಇದನ್ನು ನಾನು ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ವೈ ಪ್ಲಸ್ 18 ಡಿಗ್ರಿನನ್ನು ಇಲ್ಲಿ ಬರೆದುಕೊಳ್ಳುತ್ತೇನೆ. ವೈ ಪ್ಲಸ್
18 ಡಿಗ್ರಿ, ಇಲ್ಲಿ ಪ್ಲಸ್ y ಉಳಿಯುತ್ತದೆ, ಇದನ್ನು ನಾನು ಇಲ್ಲಿ ಬರೆದುಕೊಳ್ಳುತ್ತೇನೆ, ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಇದು ಪ್ಲಸ್ y, ಇಲ್ಲಿ ಇದು ಪ್ಲಸ್ y ಮತ್ತು ಇದು ಪ್ಲಸ್ y, ಇವೆರಡನ್ನು ಆ್ಯಡ್ ಮಾಡಿದರೆ 2y ಆಗುತ್ತದೆ, ಈಸ್ ಈಕ್ವಲ್ ಟು 180 ಡಿಗ್ರಿ. ಮೈನಸ್ ಇದು ಪ್ಲಸ್ 18 ಇದೆಯಲ್ಲ, ಈ ಸೈಡ್ ಬಂದರೆ ಮೈನಸ್ 18 ಡಿಗ್ರಿ ಆಗುತ್ತದೆ. ಇಲ್ಲಿ ಪ್ಲಸ್ 18 ಡಿಗ್ರಿ ಇದೆಯಲ್ಲ, ಈ ಸೈಡ್ ಬಂದರೆ ಮೈನಸ್ 18 ಡಿಗ್ರಿ ಆಗುತ್ತದೆ. 2y ಇಸ್ ಈಕ್ವಲ್ ಟು, ಇದನ್ನು ನಾವು ಮೈನಸ್ ಮಾಡಿದರೆ 180ಯಲ್ಲಿ 18 ಡಿಗ್ರಿನನ್ನು 180 ಡಿಗ್ರಿಯಲ್ಲಿ 18 ಡಿಗ್ರಿನನ್ನು ಮೈನಸ್ ಮಾಡಿದರೆ 162 ಡಿಗ್ರಿ ಬರುತ್ತದೆ. y ಇಸ್ ಈಕ್ವಲ್ ಟು 162 ಡಿಗ್ರಿ ಡಿವೈಡೆಡ್ ಬೈ 2. ಈ ಮಲ್ಟಿಪ್ಲೈಯಲ್ಲಿ 2 ಏನಿದೆಯಲ್ಲ, ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಇದನ್ನು ಡಿವೈಡ್ ಮಾಡಿದರೆ y ಇಸ್ ಈಕ್ವಲ್ ಟು 81 ಡಿಗ್ರಿ ಬರುತ್ತದೆ. ಈಗ 81 ಡಿಗ್ರಿ ಬಂದಿದೆ. ಇದನ್ನು ನಾನು ಇಕ್ವೇಷನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ನಾವು ಪುಟ್ y ಇಸ್ ಈಕ್ವಲ್ ಟು 81 ಡಿಗ್ರಿ ಇನ್ ಇಕ್ವೇಷನ್ ನಂಬರ್ 2. ಈಗ ನಾವು ಇಕ್ವೇಷನ್ ನಂಬರ್ 2ನ ಇಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು y ಪ್ಲಸ್ 18 ಡಿಗ್ರಿ. ಈಗ ಇಲ್ಲಿ y ವ್ಯಾಲ್ಯೂ ಏನಿದೆಯಲ್ಲ, y ಪ್ಲೇಸಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 81 ಡಿಗ್ರಿ ಪ್ಲಸ್ 18 ಡಿಗ್ರಿ. x ಇಸ್ ಈಕ್ವಲ್ ಟು ಇವು 81 ಡಿಗ್ರಿ ಪ್ಲಸ್ 18 ಡಿಗ್ರಿನ ಆ್ಯಡ್ ಮಾಡಿದರೆ 99 ಡಿಗ್ರಿ ಆಗುತ್ತದೆ. ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ, ಇಲ್ಲಿ ನಾವು ಲಾರ್ಜರ್ ಆ್ಯಂಗಲ್ ಅಂದರೆ ಎಕ್ಸ್ ಅಂತ ಬರೆದುಕೊಂಡಿದ್ದೇವೆ, ಸ್ಮಾಲರ್ ಆ್ಯಂಗಲ್ ಅಂದರೆ y ಅಂತ ಬರೆದುಕೊಂಡಿದ್ದೇವೆ. ದೇರ್ಫೋರ್ ಇಲ್ಲಿ ಬರೆದುಕೊಳ್ಳೋಣ. ಲಾರ್ಜರ್ ಆ್ಯಂಗಲ್ ಅಂದರೆ ಏನು ಬಂದಿದೆ, x ಇಸ್ ಈಕ್ವಲ್ ಟು 99 ಡಿಗ್ರಿ ಬಂದಿದೆ, ಮತ್ತು ಸ್ಮಾಲರ್ ಆ್ಯಂಗಲ್ y ಅಂದರೆ y ಇಸ್ ಈಕ್ವಲ್ ಟು 81 ಡಿಗ್ರಿ ಬಂದಿದೆ. ಇದನ್ನೇ ಬರೆದುಕೊಳ್ಳೋಣ ಇಲ್ಲಿ. ದೇರ್ಫೋರ್ ಲಾರ್ಜರ್ ಆ್ಯಂಗಲ್ x ಇಸ್ ಈಕ್ವಲ್ ಟು 99 ಡಿಗ್ರಿ and smaller angle y is equal to 81 ಡಿಗ್ರಿ. ಅಂದರೆ ಸ್ಮಾಲರ್ ಆ್ಯಂಗಲ್ಕಿನ ಲಾರ್ಜರ್ ಆ್ಯಂಗಲ್ ಏನಿದೆಯಲ್ಲ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಈಗ ಇದು ಪ್ರೂವ್ ಆಗಿದೆ. ಇಲ್ಲಿ ಲಾರ್ಜರ್ ಆ್ಯಂಗಲ್ ಇದೆಯಲ್ಲ, ಸ್ಮಾಲರ್ ಆ್ಯಂಗಲ್ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಇದೇ ಥರ ನಾವು ಪ್ರಾಬ್ಲಮನ್ನು ನೋಡಿ ಇಕ್ವೇಷನನ್ನು ಫಾರ್ಮ್ ಮಾಡಿಕೊಂಡು ಅದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ಅದರ ಸೊಲ್ಯೂಷನನ್ನು ಬರಿಬೇಕಾಗುತ್ತದೆ. ಈಗ ನಾವು ಥರ್ಡ್ ಪಾರ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ.